ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆ್ಯಪಲ್ ನಿನ್ನೆ ಅಷ್ಟೇ ಒಂದು ಇವೆಂಟ್ ಮಾಡಿತ್ತು. ಈ ಒಂದು ಇವೆಂಟ್ನಲ್ಲಿ ಕೆಲವೊಂದು ಸ್ಮಾರ್ಟ್ ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಐಫೋನ್ 10s, 10s ಮ್ಯಾಕ್ಸ್ ಮತ್ತು ಐಫೋನ್ 10R ಅಂತ. ಇದ್ರ ಜೊತೆ 4ನೇ ಸೀರೀಸ್ ಇರುವ ಒಂದು ಐ ವಾಚ್ನ ಕೂಡ ಇಲ್ಲಿಂದ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾದರೆ ಏನಪ್ಪ ಈ ಒಂದು ಡಿವೈಸ್ಗಳ ಫ್ಯೂಚರ್, ಮೇನ್ ಫ್ಯೂಚರ್, ಆ್ಯಪಲ್ ಇವೆಂಟ್ನಲ್ಲಿ ಏನೆಲ್ಲ ನಡೀತು ಅಂತ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ವಿ. ಇದ್ರ ಬಗ್ಗೆ ಏನಾದರೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಕೂಡ ಇದ್ದೀವಿ. ಸೋಮಶೇಖರ್ ಸೋಮ್ಸ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಇನ್ಸ್ಟಾ ಐಡಿ ಸಿಗುತ್ತೆ. ಖಂಡಿತ ಅಲ್ಲಿ ಕೂಡ ಫಾಲೋ ಮಾಡಿ. ಸೊ ಫ್ರೆಂಡ್ಸ್, ಮೊದಲು 4ನೇ ಸೀರೀಸ್ನ ಒಂದು ಐ ವಾಚ್ನ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಂತೆ. ಈ ಒಂದು ಡಿವೈಸ್ನಲ್ಲಿ ಡ್ಯುವಲ್ ಕೋರ್ನ 64 ಬೀಟ್ನ ಒಂದು ಪ್ರೊಸೆಸರ್ ನೀಡಲಾಗಿದೆ. ಮತ್ತು ಕಳೆದ ಒಂದು ಐ ವಾಚ್ 3ಗಿಂತ 30% ಇಲ್ಲಿಂದ ಒಂದು ಡಿಸ್ಪ್ಲೇನ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಬಿಟ್ಟರೆ ಸೆನ್ಸರ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಕ್ಸಿಲರೋಮೀಟರ್ ಮತ್ತು ಒಂದು ಗೈರೋಸ್ಕೋಪ್ ಅಂತ ಒಂದು 2 ಸೆನ್ಸರ್ಸ್ಗಳನ್ನ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದರೆ, ಎಕ್ಸಾಂಪಲ್ ನೀವೇನಾದ್ರು ಒಂದು ವಾಕಿಂಗ್ ಮಾಡ್ತಾ ಇದ್ದಾರೆ, ವಾಚ್ ಹಾಕೊಂಡು ಸಡನ್ ಆಗಿ ಏನಾದರೂ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ರಪ್ಪ ಅಂತಂದರೆ 1 ನಿಮಿಷದೊಳಗೆ ನಿಮ್ಮ ಒಂದು ಬಾಡಿಲಿಂದ ಮೂವ್ಮೆಂಟ್ ಆಗಲಿಲ್ಲಪ್ಪ ಅಂತಂದರೆ ಇದೊಂದು ಡೈರೆಕ್ಟ್ ಆಗಿ ಹೆಲ್ಪ್ ಕಾಲ್ ಮಾಡುತ್ತೆ. ಇಲ್ಲಿ ಇಷ್ಟೇ ಅಲ್ಲದೆ ಒಂದು ನೋಟಿಫಿಕೇಶನ್ ಕಳಿಸುತ್ತೆ ಮತ್ತು ಒಂದು ಹೆಲ್ಪ್ ಮೆಸೇಜ್ ಕೂಡ ಸೆಂಡ್ ಮಾಡುತ್ತೆ. ಇನ್ ಕೇಸ್ ನೀವೇನಾದ್ರು ಒಂದು ಆಕ್ಸಿಡೆಂಟ್ ಆಯ್ತಪ್ಪ ಅಂತಂದರೆ ತುಂಬ ಈ ಒಂದು ಡಿವೈಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇಷ್ಟೇ ಅಲ್ಲದೆ ECG ಇಲೆಕ್ಟ್ರಾನಿಕ್ ಹಾರ್ಟ್ ರೇಟ್ ಸೆನ್ಸರ್ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಗ್ರಾಫ್ನ ಥರ ನಮ್ಮ ಒಂದು ಹಾರ್ಟ್ ಬೀಟ್ಗಳನ್ನ ಸೇವ್ ಮಾಡ್ಕೋಬಹುದು. ನೀವೊಂದು ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಅಥವಾ ಕಮ್ಮಿ ಆದಾಗ ಈ ಒಂದು ಗ್ರಾಫ್ನ ಮುಖಾಂತರ ನಿಮ್ಮ ಒಂದು ಡಾಕ್ಟರ್ಸ್ನ ನೀವು ಇಲ್ಲಿಂದ ಸಲಹೆ ಪಡಿಬಹುದು. ಈ ರೀತಿಯಾಗಿ ನಮಗೆ ಒಂದು ಐ ವಾಚ್ ಸೀರೀಸ್ 4ನಲ್ಲಿ ಒಂದು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೊಟ್ಟಿದ್ರು. ಇನ್ನು ನೆಕ್ಸ್ಟ್ ಐಫೋನ್ 10s ಮತ್ತು ಐಫೋನ್ 10s ಮ್ಯಾಕ್ಸ್ನ ಕೆಲವೊಂದು ಮೇನ್ ಫೀಚರ್ಸ್ಗಳನ್ನ ನೋಡೋಣ ಅಂತ. ನಾವು ಕಳೆದ ಐಫೋನ್ 10, ಐಫೋನ್ ಎಕ್ಸ್ನಲ್ಲಿ ಯಾವ ಒಂದು ಫೀಚರ್ಸ್ ನೋಡಿದ್ವಿ, ಆ ಒಂದು ಫೀಚರ್ ಮತ್ತೆ ಒಂದು ಐಫೋನ್ 10s ನ ಒಂದು ಫೀಚರ್ಸ್ ನ ಕಂಪೇರ್ ಮಾಡ್ಕೊಂಡ್ವಪ್ಪ ಅಂತಂದ್ರೆ ಕೆಲವೊಂದು ಮೇನ್ ಇಂಪ್ರೂವ್ಮೆಂಟ್ ಏನೋ ಮಾಡಿಲ್ಲ, ಕೆಲವೊಂದು ಮೇಜರ್ಮೆಂಟ್ ಡಿಫ್ರೆನ್ಸ್ ನ ಮಾತ್ರ ನೋಡ್ತಾ ಇದ್ವಿ. ಜಾಸ್ತಿ ಫೀಚರ್ಸ್ ಏನೋ ನಾವು ಇಲ್ಲಿಂದ ಚೇಂಜಸ್ ನೋಡ್ತಾ ಇಲ್ಲ. ಬಟ್ ಈ ಒಂದು ಫೋನಲ್ಲಿ 5.8 ಇಂಚಸ್ ಒಂದು ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೂಪರ್ ರೆಟಿನಾ ಡಿಸ್ಪ್ಲೇ ಇದೆ. ಕ್ಯಾಮ್ರಾದಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ನ ನೋಡ್ತಾ ಇದ್ವಿ. 12 ಮೆಗಾಪಿಕ್ಸೆಲ್ ಪ್ಲಸ್ 12 ಮೆಗಾಪಿಕ್ಸೆಲ್ ಒಂದು ಡೋಲ್ ರಿಯರ್ ಕ್ಯಾಮ್ರಾಗಳನ್ನ ಕೊಡಲಾಗಿದೆ. f2.4 ಅಪೇಚರ್ ನೋಡ್ತಾ ಇದ್ವಿ. ಇನ್ನೊಂದು ಫೋನಲ್ಲಿ ಪ್ರೊಸೆಸರ್ ಕೂಡ ಸ್ವಲ್ಪ ಇಲ್ಲಿಂದ ಚೇಂಜಸ್ನ ಮಾಡಿದ್ದಾರೆ. ಕಳೆದ ಐಫೋನ್ ಎಕ್ಸ್ನಲ್ಲಿ ಆಪಲ್ A11 ಬಯೋನಿಕ್ ಚಿಪ್ನ ಜಾಗದಲ್ಲಿ 7 ನ್ಯಾನೋಮೀಟರ್ ಇರುವ ಆಪಲ್ A12 ಬಯೋನಿಕ್ ಚಿಪ್ನ ನೀಡಲಾಗಿದೆ. ಹೆಕ್ಸಾಕೋರ್ ಪ್ರೊಸೆಸರ್ ನೀಡಲಾಗಿದೆ. ಎಂದು ನ್ಯೂರಲ್ ಇಂಜಿನ್ ನೋಡ್ತಾ ಇದ್ವಿ. ಮತ್ತು ಇದ್ರ ಜೊತೆ ನಮಗೆ ಇಲ್ಲಿಂದ ಒಂದು ಅಡ್ವಾನ್ಸ್ ಫೀಚರ್ ಆಗಿ ಮಷಿನ್ ಲರ್ನಿಂಗ್ನ ಕೂಡ ನೋಡ್ತಾ ಇದ್ವಿ. ಇಷ್ಟೆಲ್ಲೇ ಈ ಒಂದು ಫೋನಲ್ಲಿ ನಿಮಗೆ ಡ್ಯುವಲ್ ಸಿಮ್ ಕಾರ್ಡ್ ಸಿಗ್ತಾ ಇದೆ. ಆಪಲ್ನಲ್ಲಿ ಡ್ಯುವಲ್ ಸಿಮ್ನ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿಂದ ಕೆಲವೊಂದು ಸಿಮ್ಸ್ಗೆ ಮಾತ್ರ ಸಪೋರ್ಟ್ ಆಗುತ್ತೆ. ಭಾರತದಲ್ಲಿ ಏರ್ಟೆಲ್ ಮತ್ತು ಜಿಯೋಗೆ ಸಪೋರ್ಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. 5 ಮೀಟರ್ನಿಂದ ಒಂದು ಆ್ಯಪಲ್ ಐಫೋನ್ 10s ಮ್ಯಾಕ್ಸ್ನಲ್ಲಿ ನೋಡಿದ್ವಿಪ್ಪ ಅಂತಂದರೆ ಡಿಸ್ಪ್ಲೇ ಮಾತ್ರ ಇಲ್ಲಿಂದ ಡಿಫ್ರೆನ್ಸ್ ಆಗಿ ನೋಡ್ತಾ ಇದ್ವಿ. ಇಲ್ಲಿಂದ 6.5 ಇಂಚಸ್ ಒಂದು ಡಿಸ್ಪ್ಲೇನ ಕೊಡಿದ್ದಾರೆ. ಸೂಪರ್ ರೆಟಿನಾ, ಕರ್ವ್ಡ್ ಗ್ಲಾಸ್ ಎಲ್ಲ ಒಂದು ಇದೇ ಒಂದು ಸೇಮ್ ಫೀಚರ್ಸ್ ಆಗಿದೆ. ಜಸ್ಟ್ ಇಲ್ಲಿಂದ ಒಂದು ಡಿಸ್ಪ್ಲೇನಲ್ಲಿ ಮಾತ್ರ ಒಂದು ವ್ಯತ್ಯಾಸನ ನೋಡ್ತಾ ಇದ್ವಿ. 6.5 ಇಂಚಸ್ನ ಕೊಡಿದರೆ ಸ್ವಲ್ಪ ದೊಡ್ಡ ಫೋನ್ ಆಗಲಿದೆ ಅನ್ಕೋತಾ ಇದ್ದೀನಿ. ಸೊ ಇದೇ ಒಂದು ಮೇನ್ ಫೀಚರ್ ಆಗಿತ್ತು ಒಂದು ಐಫೋನ್ 10s ಮತ್ತು ಒಂದು ಐಫೋನ್ 10s ಮ್ಯಾಕ್ಸ್ನ ಫೀಚರ್. ಇನ್ನು ಕೊನೆಯದಾಗಿ ಐಫೋನ್ 10R ಈ ಒಂದು ಫೋನ್ ಬಗ್ಗೆ ಮೇನ್ ಫೀಚರ್ಸ್ನ ನೋಡೋಣ ಅಂತೆ. ಐಫೋನ್ 10s ಮತ್ತು ಐಫೋನ್ 10R ಕಂಪೇರ್ ಮಾಡ್ಕೊಂಡ್ವಪ್ಪ ಅಂತಂದರೆ ಕೆಲವೊಂದು ಮೇಜರ್ ಡಿಫ್ರೆನ್ಸ್ನ ಇಲ್ಲಿ ಕೂಡ ನೋಡ್ತಾ ಇದ್ವಿ. ಕ್ಯಾಮ್ರಾ ಆಗಿರಲಿ, ಡಿಸ್ಪ್ಲೇ ಆಗಿರಲಿ ಅಥವಾ ಬಿಲ್ಡ್ ಕ್ವಾಲಿಟಿನಲ್ಲಿ ನೋಡ್ತಾ ಇದ್ವಿ. ಈ ಒಂದು ಫೋನಲ್ಲಿ 6.1 ಇಂಚಸ್ ಇರುವ ಒಂದು ಸೂಪರ್ ರೆಟಿನಾ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಬಟ್ ನಾವಿಂದ ಐಫೋನ್ 10sನಲ್ಲಿ OLED ಡಿಸ್ಪ್ಲೇ ನೋಡ್ತಾ ಇದ್ವಿ. ಬಟ್ ಇಲ್ಲಿ ನಮಗೆ LCD ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಡ್ಯುವಲ್ ಕ್ಯಾಮ್ರಾ ಜಾಗದಲ್ಲಿ ಸಿಂಗಲ್ ಕ್ಯಾಮ್ರಾಗಳನ್ನ ಕೊಟ್ಟಿದ್ದಾರೆ. ಹಲವಾರು ಕಲರ್ಸ್ಗಳನ್ನ ಕೊಡಲಿಂದ ಮಾಡಿದ್ದಾರೆ. 4 ಕಲರ್ಸ್ನಲ್ಲಿ ಒಂದು ಫೋನ್ಸ್ನ ಲಾಂಚ್ ಮಾಡಿದ್ದಾರೆ. ಇದನ್ನು ಬಿಟ್ಟರೆ ಅದೇ ಒಂದು ಆ್ಯಪಲ್ನ A12 ಬಯೋನಿಕ್ ಚಿಪ್ನ ನೀಡಿದ್ದಾರೆ. ಅದೇ ಒಂದು ಪ್ರೊಸೆಸರ್ ಮತ್ತು ಅದೇ ಒಂದು ಲುಕ್ನ ಇಲ್ಲಿಂದ ನೋಡ್ತಾ ಇದ್ವಿ. ಇದೇ ಒಂದು ಈ ಒಂದು ಫೋನಲ್ಲಿ ಆ್ಯಪಲ್ ಐಫೋನ್ 10R ಒಂದು ಫೀಚರ್ಸ್ಗಳಾಗಿತ್ತು. ಇನ್ನು ಐಫೋನ್ 10s ಮತ್ತು ಐಫೋನ್ 10s ಮ್ಯಾಕ್ಸ್ನಲ್ಲಿ ಡಿಸ್ಪ್ಲೇ ಮಾತ್ರಗಳಿಂದ ಚೇಂಜಸ್ ನೋಡ್ತಾ ಇದ್ವಿ. ಡಿಸ್ಪ್ಲೇ ಸೈಜ್ ಈ ಒಂದು ಫೋನಲ್ಲಿ 5.8 ಇಂಚಸ್ನ ಕೊಟ್ಟಿದ್ರು. ಐಫೋನ್ 10s ಮ್ಯಾಕ್ಸ್ನಲ್ಲಿ 6.5 ಇಂಚಸ್ನ ನೀಡಲಾಗಿತ್ತು. ಇದರಲ್ಲಿ ಐಫೋನ್ 10Rನಲ್ಲಿ ಕೆಲವೊಂದು ಡಿಫ್ರೆನ್ಸ್ಗಳನ್ನ ಮಾತ್ರ ಮಾಡಿದರೆ. ಇನ್ನು ಕೊನೆಯದಾಗಿ ಈ ಒಂದು ಫೋನ್ಸ್ನ ಬೆಲೆ ಏನಾದರೂ ಕೇಳಿದ್ರಪ್ಪ ಅಂತಂದರೆ ನೀವಿಲ್ಲಿಂದ ಶಾಕ್ ಆಗೇ ಆಗ್ತೀರಾ. ಎಸ್, ನಾವಿಲ್ಲಿಂದ ಒಂದು ಬಜೆಟ್ಗೆ ಓಕೆ ಇದೀವಪ್ಪ, ಬಟ್ ಬೇರೆ ಏನಾದರೂ ಒಂದು ಹೊಸ ಫೀಚರ್ ಕೊಡಬೇಕಾಗಿತ್ತು. ಬಟ್ ನಮಗೆ ಈ ರೀತಿಯಾದ ಒಂದು ಹೊಸ ಫೀಚರ್ ಅಥವಾ ಬೇರೆ ಒಂದು ಹೊಸ ಟೆಕ್ನಾಲಜಿನ ನೋಡೋಕ್ಕೆ ಸಿಗಲಿಲ್ಲ. ಅದಕ್ಕೆ ಈ ಒಂದು ಫೋನ್ನ ಜೊತೆ ನಾನಿಂದ ಅಪ್ಸೆಟ್ ಆಗಿದ್ದೀನಿ ಖಂಡಿತ. ಇನ್ನು ಒಂದು ಫೋನ್ನ ಬಜೆಟ್ ಅಂತ ಇದ್ರಲ್ಲ, ಐಫೋನ್ 10Rನ ಬೆಲೆ 76,900 ರೂಪಾಯಿ. ಇದನ್ನು ಬಿಟ್ಟರೆ ಐಫೋನ್ 10sನಲ್ಲಿ ಬೆಲೆ 99,900 ರೂಪಾಯಿ ಆಗುತ್ತೆ. ಇನ್ನು ಐಫೋನ್ 10s ಮ್ಯಾಕ್ಸ್ನ ಬೆಲೆ 1,09,900 ರೂಪಾಯಿ ಆಗುತ್ತೆ. ಸೊ ನನ್ನ ಪ್ರಕಾರ ಬೆಲೆ ಕೂಡ ಇಲ್ಲಿಂದ ಜಾಸ್ತಿ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಬೆಲೆ ಏನಾದ್ರಪ್ಪ, ಐಫೋನ್ನ ತುಂಬ ಒಂದು ಲವರ್ಸ್ ಇದ್ದಾರೆ. ಆ್ಯಪಲ್ ತುಂಬ ಒಂದು ಪಾಪ್ಯುಲರ್ ಕಂಪ್ನಿ ಆಗಿದೆ. ಆ್ಯಪಲ್ನ ಪರ್ಚೇಸ್ ಮಾಡೋರು ಕೂಡ ತುಂಬ ಜನ ಇದ್ದಾರೆ.
ಬಟ್ ಖಂಡಿತ ನಮಗೆ ಇಲ್ಲಿಂದ ಈ ಒಂದು ಬೆಲೆಗೆ ವರ್ತ್ ಅಂತ ಹೇಳೋಕ್ಕಾದ್ರೆ ಬೇರೆ ಒಂದು ಹೊಸ ಟೆಕ್ನಾಲಜಿ ಏನಾದರೂ ನೋಡ್ತಿದ್ವಪ್ಪ ಅಂತಂದರೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಆಗಿರಲಿ ಅಥವಾ ಬೇರೆ ಏನಾದರೂ ಒಂದು ಹೊಸ ಫೀಚರ್ಸ್ ಏನಾದರೂ ಅಳಿಸ್ಕೊಂಡು ಬಂದಿತ್ತಪ್ಪ ಅಂತಂದರೆ ಖಂಡಿತ ಇದನ್ನು ಜನ ಇಷ್ಟಪಡ್ತಾ ಇದ್ರು, ನಾನು ಕೂಡ ಇಷ್ಟಪಡ್ತಾ ಇದ್ದೆ. ಬಟ್ ಈ ಒಂದು ಪ್ರೈಸ್ ಸೆಗ್ಮೆಂಟ್ನಲ್ಲಿ ನನಗೆ ಈ ಒಂದು ಏನು ಹೊಸ ಫೀಚರ್ಸ್ ಏನು ನನಗೆ ಅಷ್ಟೊಂದು ಹೇಳ್ಕೊಳ್ಳೋ ಹಾಗೆ ಅಥವಾ ಒಂದು ನೋಡ್ಕೊಳ್ಳೋ ಹಾಗೆ ನನಗೆ ಕಂಡಿಲ್ಲ. ಸೊ ನನ್ನ ಪ್ರಕಾರ ಈ ಒಂದು ಫೋನ್ ನೀವೊಂದು ಇಷ್ಟ ಆಗಿತ್ತಪ್ಪ ಅಂತಂದರೆ ಖಂಡಿತ ಐಫೋನ್ 10 ಅವರು ಇದನ್ನು ಅಪ್ಗ್ರೇಡ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ನೀವು ಅದೊಂದು ಐಫೋನ್ 5s ಅಥವಾ ಐಫೋನ್ 6ನ ಯೂಸ್ ಮಾಡ್ತಿದ್ದೀರಪ್ಪ ಅಂತಂದರೆ ಈ ಒಂದು ಫೋನ ನೀವಿಂದ ಅಪ್ಗ್ರೇಡ್ ಮಾಡ್ಕೋಬಹುದು. ಸೊ ನಿಮಗೆ ಅನಿಸುತ್ತೆ ಈ ಒಂದು ಫೋನ್ ಬಗ್ಗೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ. ಇದೇ ರೀತಿಯಾದ ಒಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋನ ಮುಂದೆ ಕೂಡ ನೋಡಬೇಕಾದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಅಲ್ಲಿವರೆಗೆ ನೋಡ್ತಾ ಇರಿ. ಧನ್ಯವಾದ.